ಅಂಚೆ ಮತ ಮರು ಎಣಿಕೆ ವಿಚಾರ ಇದೀಗ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಈ ವಿಷಯದ ಬಗ್ಗೆ ವಿ.ಎಸ್. ಉಗ್ರಪ್ಪ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಉಗ್ರಪ್ಪ ಅವರು ಚುನಾವಣೆ ಪ್ರಕ್ರಿಯೆ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅವರ ಮಾತಿನ ಪ್ರಕಾರ ಮೊದಲ ಕೌಂಟಿಂಗ್ ವೇಳೆ ಯಾವುದೂ ತಪ್ಪಿಲ್ಲ ಎಂದು ಅಧಿಕಾರಿಗಳು ಸಹಿ ಮಾಡಿದ್ದರು. ಆದರೆ ಈಗ ಮರು ಎಣಿಕೆ ವೇಳೆ ಹಲವು ಅನುಮಾನ ಸಂಗತಿಗಳು ಹೊರಬರುತ್ತಿವೆ ಎಂದು ಹೇಳಿದ್ದಾರೆ. ಅಂಚೆ ಮತಗಳು ಹಾಗೂ ಇವಿಎಂ ಯಂತ್ರಗಳು ಎಲ್ಲವೂ ಚುನಾವಣಾ ಆಯೋಗದ ನಿಯಂತ್ರಣದಲ್ಲೇ ಇರುತ್ತವೆ. ಆದರೂ ಮರು ಎಣಿಕೆ ಆರಂಭವಾದಾಗ ಕೆಲವು ಸೀಲ್ಗಳು ಒಡೆದ ಸ್ಥಿತಿಯಲ್ಲಿ ಕಂಡುಬಂದವು ಎಂಬುದು ಆತಂಕಕಾರಿ ವಿಷಯ ಎಂದು ಅವರು ತಿಳಿಸಿದ್ದಾರೆ. ತಮ್ಮ ಮಾಹಿತಿ ಪ್ರಕಾರ ಕೆಲವು ಟ್ರಂಕ್ಗಳು ಮೊದಲೇ ಒಡೆದಿದ್ದವು ಎಂಬುದು ಅವರ ಶಂಕೆಯಾಗಿದೆ. ಮತಪತ್ರಗಳಲ್ಲಿ ಇಬ್ಬರಿಗೆ ಗುರುತು ಹಾಕಿರುವಂತಹ ತಪ್ಪುಗಳನ್ನು ಏಜೆಂಟ್ಗಳು ಗಮನಿಸಬೇಕಿತ್ತು. ಆದರೆ ಅದು ಏಕೆ ಆಗಲಿಲ್ಲ ಎಂಬ ಪ್ರಶ್ನೆಯನ್ನು ಉಗ್ರಪ್ಪ ಎತ್ತಿದ್ದಾರೆ. ಇನ್ನು ಗಂಭೀರವಾಗಿ ಕೆಲವು ಸಿಬ್ಬಂದಿಗಳು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಟ್ಯಾಂಪರ್ ಮಾಡಿದ್ದಾರೆ ಎಂಬ ಆರೋಪಗಳನ್ನು ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳಿಗೆ ಲಾಭವಾಗುವಂತಹ ಕುತಂತ್ರಗಳು ನಡೆದಿರಬಹುದು ಎಂದು ಅವರು ಹೇಳಿದ್ದಾರೆ. ಈ ವಿಚಾರವನ್ನು ಕಾಂಗ್ರೆಸ್ ಪಕ್ಷ ಗಂಭೀರವಾಗಿ ತೆಗೆದುಕೊಂಡು ಕಾನೂನು ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನ್ಯಾಯಕ್ಕಾಗಿ ಕೊನೆಯವರೆಗೂ ಹೋರಾಟ ನಡೆಸುವುದಾಗಿ ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಶೃಂಗೇರಿ ಕ್ಷೇತ್ರದ ಈ ಘಟನೆ ಚುನಾವಣಾ ವ್ಯವಸ್ಥೆ ಮೇಲೆ ಗಂಭೀರ ಆರೋಪವನ್ನು ಮಾಡುತ್ತಿದೆ. ಇದೀಗ ಈ ವಿವಾದಕ್ಕೆ ಸ್ಪಷ್ಟ ಉತ್ತರ ಸಿಗಬೇಕಾಗಿದೆ. ಬಹುಶಃ ಇದರಲ್ಲಿ ಯಾವ ಕಂಪ್ಲೇಂಟ್ಸ್ ಸಹ ನನಗಿರುವಂತ ಮಾಹಿತಿ ಪ್ರಕಾರ ಇಲ್ಲ. ಕೌಂಟಿಂಗ್ ಆದ ಮೇಲೆ ಅಲ್ಲಿದ್ದಂತ ಬಿಜೆಪಿಯ ಕ್ಯಾಂಡಿಡೇಟ್ನ ಏಜೆಂಟು ಮತ್ತು ಕೌಂಟಿಂಗ್ ಏಜೆಂಟ್ಸು ಮತ್ತೆ ಇಂಡಿಪೆಂಡೆಂಟ್ ಇನ್ನಿತರ ಯಾರು ಸಹ ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲರೂ ಸಹಿ ಮಾಡಿದ್ದಾರೆ. ಕೌಂಟಿಂಗ್ ಸರಿ ಇದೆ, ಇದರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಸೊ ಹಾಗಾಗಿ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ ಸಹ ಮತ್ತೆ ಇನ್ನಿತರ ಇವಿಎಂಗಳನ್ನ ಕೌಂಟಿಂಗ್ ತೆಗೆದುಕೊಂಡು ಆಮೇಲೆ ಸೀಲ್ ಮಾಡಿ. ಸೀಲ್ ಮಾಡಾದ್ಮೇಲೆ ಯಾರ ಕಸ್ಟಡಿಯಲ್ಲಿ ಇರಬೇಕು? ಎಲೆಕ್ಷನ್ ಕಮಿಷನ್ ಅವರ ಕಸ್ಟಡಿನಲ್ಲಿ ಇರುವಂಥದ್ದು, ಅವರ ಕಂಟ್ರೋಲ್. ಯಾವುದೇ ಬ್ಯಾಲೆಟ್ ಪೇಪರ್ಸ್ ಆಗಲಿ ಇವಿಎಂಗಳಾಗಲಿ ಅಂಡರ್ ದ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಈಗ ರೈಟ್ಲಿ ಆರ್ ರಾಂಗ್ಲಿ ಎಲೆಕ್ಷನ್ ಪಿಟಿಷನ್ ಅಲ್ಲಿ ದೇರ್ ವಾಸ್ ಎ ಡೈರೆಕ್ಷನ್ ಬೈ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ ಅನ್ನ ಕೌಂಟ್ ಮಾಡಿ. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ ಏನು 170 ಎಷ್ಟು ಏನು ಇನ್ವ್ಯಾಲಿಡ್ ಆಗಿದ್ದಾವಲ್ಲ, ಆಗ ಅದೇ ಭಾರತೀಯ ಜನತಾ ಪಾರ್ಟಿಯ ಎಲೆಕ್ಷನ್ ಏಜೆಂಟ್ ಅಥವಾ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಅಂಡ್ ಅದರ್ ಎಲೆಕ್ಷನ್ ಏಜೆಂಟ್ಸ್ ಸಹ ಇಲ್ಲ ಸರಿ ಇದೆ ಅಂತ ಸಿಗ್ನೇಚರ್ ಮಾಡಿದ್ದಾರೆ. ಸೊ ಈಗ ಅನಿಸುತ್ತೆ ಟ್ಯಾಂಪರ್ ಆಗಿದೆ. ಮೊನ್ನೆ ಕೌಂಟಿಂಗ್ ಶುರು ಮಾಡಿದಾಗ ಸೀಲ್ಗಳೇ ಒಡೆದೋಗಿತ್ತು ನನಗಿರೋ ಮಾಹಿತಿ ಪ್ರಕಾರ. ಟ್ರಂಕ್ಗಳೇ ಓಪನ್ ಆಗಿತ್ತು. ಹೂ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್? ಚುನಾವಣಾ ಆಯೋಗ ಏನಾದರೂ ಸಹ ಇವ್ರು ಯಾರಿದ್ದಾರೆ, ಯಾರು ರಿಟರ್ನಿಂಗ್ ಆಫೀಸರ್ ಆರ್ ಕೌಂಟಿಂಗ್ ಆಫೀಸರ್ಸ್, ಅವ್ರು ಯಾರು ಆಫೀಸರ್ಸ್ ಅಲ್ಲ ಅಂಡರ್ ದ ಸ್ಟೇಟ್. ಸೊ ಈ ಎಲೆಕ್ಷನ್ ವಿಚಾರ ಬಂದಾಗ ದೇ ಆರ್ ದ ಆಫೀಸರ್ಸ್ ಅಂಡರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, who will be controlled by chief executive officer of state election. ಸೊ ಹಾಗಾದ್ರೆ ಅವತ್ತೇನಾದ್ರೂ ಆ 170ಕ್ಕೆ ಇಬ್ಬರಿಗೆ ಓಟ್ ಹಾಕಿದ್ದಾರೆ ಅಥವಾ ಗೆರೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಅವತ್ತು ಅವರ ಏಜೆಂಟ್ಸ್ ಇದನ್ನ ಪಾಯಿಂಟ್ ಔಟ್ ಮಾಡಬೇಕಾಯ್ತಲ್ಲ ಆ ಫಸ್ಟ್ ಕೌಂಟಿಂಗ್ ಅಲ್ಲಿ ಯಾಕೆ ಮಾಡಲಿಲ್ಲ? ನನಗೆ ಅನಿಸುತ್ತೆ ಬಹುಶಃ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ ಅಂಡ್ ಇಟ್ಸ್ ಸಬಾರ್ಡಿನೇಟ್ಸ್ ಈ ಪೋಸ್ಟಲ್ ಬ್ಯಾಲೆಟ್ಸ್ ಅನ್ನ ಎಲ್ಲೋ ಒಂದು ಕಡೆ ಟ್ಯಾಂಪರ್ ಮಾಡಿ ತಮ್ಮ ಬಿಜೆಪಿಯ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಳ್ತಕ್ಕಂಥ ಕುತಂತ್ರವನ್ನ, ಷಡ್ಯಂತ್ರವನ್ನ, ಕಾನ್ಸ್ಪಿರಸಿಯನ್ನ ಮಾಡಿದ್ದಾರೆ. ಅದರ ಪರಿಣಾಮ ಇವತ್ತು ನಮ್ಮ ಕ್ಯಾಂಡಿಡೇಟ್ಗೆ ಹಿನ್ನಡೆಯಾಗಿದೆ. ಅಲ್ಟಿಮೇಟ್ಲಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳಿ ನಾನಂತೂ ಭಾವಿಸ್ತೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.